ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ರಾಯ್ಗೆ ಆಸಕ್ತಿ ಇತ್ತು. ಮಲಯಾಳಂ ಸಿನಿಮಾಗಳಿಗೆ ಅವರು ಪ್ರೊಡ್ಯೂಸರ್ ಕೂಡ ಆಗಿದ್ದರು. ಕ್ಯಾಸನೋವಾ 2012 ಮೋಹನ್ಲಾಲ್ ನಟನೆಯ ಸಿನಿಮಾ ಇದು. CJ ರಾಯ್ ಅವರ ದೊಡ್ಡ ಬಜೆಟ್ನ ಸಿನಿಮಾ ಇದು. ಮರಕ್ಕಾರ್, ಅರಬ್ಬಿ ಕಡಲಿನಂತೆ ಸಿಂಹಂ ಅಂತ ಒಂದು ಸಿನಿಮಾ ಬಂತು ಅವ್ರದ್ದು. ಆ ಸಿನಿಮಾದಲ್ಲೂ ಕೂಡ ಅವರು ಸಹ ನಿರ್ಮಾಪಕರ ಕೆಲಸವನ್ನು ಮಾಡಿದ್ರು ಇವರು. ಮೆಹು ಮೂಸಾ, ಸುರೇಶ್ ಗೋಪಿ ನಾಯಕತ್ವದ ಈ ಚಿತ್ರ, ಈಗ ಬಹುಶಃ ಅವರು ಕೇರಳದಲ್ಲಿ ಎಲೆಕ್ಷನ್ ಗೆದ್ದಿದ್ದಾರೆ ಅವರು, ಸುರೇಶ್ ಗೋಪಿ. ಅವ್ರ ಚಿತ್ರಕ್ಕೂ ಕೂಡ ಇವರು ಒಂದಷ್ಟು ದುಡ್ಡು ಹಾಕಿದರು. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಮೋಹನ್ಲಾಲ್ ನಟನೆಯ ಮತ್ತೊಂದು ಚಿತ್ರ ಅದು. ಈ ಚಿತ್ರ ನಿರ್ಮಾಣದಲ್ಲಿಯೂ ಕೂಡ ಭಾಗಿಯಾಗಿದ್ದರು ಇವರು. ಐಡೆಂಟಿಟಿ 2025 ಅದು, ಟೊವಿನೋ ಥಾಮಸ್ ಅಂತ ಹೇಳಿ, ಮತ್ತು ತ್ರಿಷಾ ನಟನೆಯ ಚಿತ್ರ ಅದು, ಅದಕ್ಕೂ ಇವರು ಪ್ರೊಡ್ಯೂಸ್ ಮಾಡಿದರು. ಅನೋಮಿ, ಇದು ಅವರ ನಿರ್ಮಾಣದ ಇತ್ತೀಚಿನ ಚಿತ್ರಗಳಲ್ಲಿ ಕೂಡ ಒಂದಾಗಿತ್ತು. ಈ ಥರದ್ದೆಲ್ಲ ಇದ್ದಾಗ ಇಷ್ಟು ಆಶಾವಾದಿಯಾಗಿರ್ತಕ್ಕಂಥ ವ್ಯಕ್ತಿ, ಇಷ್ಟೊಂದು ಕನಸುಗಳನ್ನು ಕಾಣುವಂಥ ವ್ಯಕ್ತಿಗಳು ಹೀಗೆ ಜೀವನ ಎಂಡ್ ಮಾಡ್ಕೊಂಡ್ಬಿಡ್ತಾರಲ್ಲ ಅಂತ ಹೇಳಿ ಸ್ವಲ್ಪ ಆಶ್ಚರ್ಯವೇ ಅದು. ಇನ್ನೊಂದು ಕಡೆ ಕಾನ್ಫಿಡೆಂಟ್ ಗ್ರೂಪೇ ನಿರ್ಮಾಣ ಮಾಡ್ತಾಯಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟನೆಯ ಚಿತ್ರ, ಕಾನ್ಫಿಡೆಂಟ್ ಗ್ರೂಪೇ ಅದನ್ನು ನಿರ್ಮಾಣ ಮಾಡ್ತಾಯಿತ್ತು, ಕ್ರೇಜಿ ಲೋಕ ಅಂಥೇಳಿ. ಸೊ ಆನಂತರ ರಾಧನ ಗಂಡ ಆಗಬಹುದು, ಈ ಥರ ಬೇಕಾದಷ್ಟು ಸಿನಿಮಾಗಳಿಗೆ ಇವರು ಒಂದು ಪ್ರೊಡ್ಯೂಸರ್ನ ಮಾಡಿದರು. ಆದರೆ ಅದ್ಯಾಕೋ ಗೊತ್ತಿಲ್ಲ ಇಷ್ಟೆಲ್ಲ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ಎದೆಗೆ ಗುಂಡು ಹಾರಿಸ್ಕೊಂಡು ತೀರ್ಕೊಂಡ್ಬಿಟ್ಟಿದ್ದಾರೆ.